ಮಾತಾಡೋರು ಮೀನ್ರಿ ಕುಡ್ದವ್ರು. ಅಲ್ಲ ಇನ್ನು ಅಷ್ಟಾನೆ ಹೇಳ್ಬೇಕು. ಇನ್ನ ಒಂದ್ ಹೇಳ್ಬಿಟ್ರೆ ನಗು ಬರುತ್ತೆ ಅಲ್ಲಿ. ನಾನು ಹೇಳಕ್ಕೆ ಬೆಳೆಯೋರ್ ನೋಡಿದ್ರೆ ಹಾಗೆ ಸರ್. ಹೌದು, ನೀವ್ ಬೆಳಿತಾ ಇದೀರಲ್ಲ ಅದು ಕೆಲವ್ರಿಗೆ ಸಹಿಸ್ಕೊಳಕ್ ಆಗಲ್ಲ ಅಷ್ಟೇ. ಯಾವ್ದೋ ತೇಜೋವಧಿ ಅಂತ ಯಾಕೆ ಅನ್ಕೊಂತೀರಾ? ನಮ್ಮನ್ನ ಅವರು ನೀಟಾಗಿ ಫಾಲೋ ಮಾಡ್ತಾವ್ರೆ. ನಮ್ಮನ್ನ ನೀಟಾಗಿ ಒಂದೊಂದು ಪಿನ್ ಪಾಯಿಂಟ್ ಕೂಡ ನೋಡಿ ಹೇಳ್ತಾವ್ರ ಅಂದ್ರೆ ಅವರು ನಮ್ಮ ಡಬಲ್ ಫ್ಯಾನ್ಸು. ನಾನ್ ಫ್ಯಾನ್ಸ್, ಅವರು ಗುಡ್ ಫ್ಯಾನ್ಸ್. ನನ್ನ ಫ್ಯಾನ್ಸ್ ನ ಬಿಟ್ಕೊಡಲ್ಲ. ಅವ್ರು ಬೇಕೇ ಬೇಕು ನನಗೆ. ಇರಮ್ಮ ಬೇಡ ಮೇಲೆ ಕಲ್ಲಿ ಹೊಚ್ಕೆ ಹಂಗೆ ನಿಂದ್ಗ ನಡಬೇಕ. ಸರ್ ಒಂದು ನಂಗೆ ಧೈರ್ಯ ಮಾಡಿ ಸರ್, ಹಸು ಅಂತ ಮುಟ್ಟಿದೆ, ಓರಿನ ಮುಟ್ಟಿದ್ದು ನಿಮ್ಮಿಂದಾಗೆ ಸರ್. ನಾನು ಇದಕ್ ಮುಂಚೆ ನಾನು ತುಂಬಾ ಹೆದರ್ತಿದ್ದೆ. ಈಗ ಅಟ್ಲೀಸ್ಟ್ ಇಷ್ಟು ಈ ಲೆವೆಲ್ ಮುಟ್ಟೋಷ್ಟು ಬಂದಿದ್ದೀನಿ ಅಂದ್ರೆ ನಿಮ್ಮಿಂದಾಗೆ ಸರ್. ಇರ್ಲಿ ಮೇಡಮ್, ಒಳ್ಳೇದಾಗ್ಲಿ. ನೋಡ್ರಿ ನಿಮ್ ಚಾನಲ್ ಬೆಳಿಲಿ. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಒಂದ್ ಹೆಣ್ಮಗಳಾಗಿ ಆಮೇಲೆ ನಿಮ್ಮ ತರನೇನೆ ಹೆಸರುಗಳು ಹೇಳ್ಕೊಂಡು ವಿಡಿಯೋ ಮುಖಾಂತರ ಕೊಡ್ತೀನಿ. ನಮ್ಮ ಹತ್ರ ಕಂಟೆಂಟ್ ಇಲ್ಲ ಅಂತೆ. ಅವ್ರ ಯೋಗ್ಯತೆಗಳಕ ನೋಡ್ಬೇಕು. ನೀವ್ ಎಷ್ಟ್ ದಿನ ಆಯ್ತು ಮೇಡಮ್ ನಾನು ವಿಡಿಯೋ ಮಾಡಕ್ ಬಂದು ಚಾನಲ್ ಎತ್ಕೊಂಡು? ಎಲ್ಲ ಒಂದ್ 2 ವಾರ ತಾನೆ. ಕಂಟೆಂಟ್ ಇಲ್ದಿರ ಬಂದಿದ್ದೀರಾ? ಕಂಟೆಂಟ್ ಇಲ್ದಿರ ಜನ ನೋಡ್ತಾರ? ಅವ್ರು ಜನ್ಮಕ್ಕ ಮನುಷ್ಯನು ತಿಂದಿರೋ ಅನ್ನಕ್ಕೆ ಋಣಕ್ಕಾದ್ರೂ ಬದುಕ್ಬೇಕಂತೆ. ಆಡೋ ಮಾತು ಏನ್ ಆಡ್ತಾ ಇದ್ದೀರಾ ಅನ್ನೋದಕ್ಕ ಅರ್ಥ ಇರ್ಬೇಕಂತೆ. ವಿಡಿಯೋ ಮುಖಾಂತರ ಕೊಡ್ತಾ ಇದ್ದೀನಿ. ನಡಮ ಅಂತಕ ಎಡ ಅಯ್ಯ ಹಿಡ್ಕಾಲ್ ನಿನ್ಗಂತ ಬೈ ಹಂಗೆ ಇರ ಬಿಡಕ್ ಹಾಗೆ ಬಿಟ್ಬಿಟ್ರ. ಅದಕ್ಕೆ ಸರಿ, ನಮ್ಮ ಹತ್ರ ಕಂಟೆಂಟ್ಗಳು ಇಲ್ಲ. ನಾವು ಯಾರನ್ನೂ ಬಲಂತನ ಮಾಡಿ ಕರೆಯಲ್ಲ. ಬಂದವ್ರು ಯಾರೇ ಬರಲಿ ಸ್ವಾಗತ ಐತೆ. ವಿಡಿಯೋ ಮುಖಾಂತರ ಹೇಳ್ತೀನಿ. ಯೂಟ್ಯೂಬರ್ಸ್ ಇರ್ಬೋದು, ಚಾನಲ್ಗಳವ್ರು ಇರ್ಬೋದು, ನಿಮ್ಗೆ ಇಂಟರ್ವ್ಯೂ ತೆಗಿಬೇಕಂದ್ರೆ ಬನ್ರಿ, ನಾನು ಕೊಡ್ತೀನಿ. ಏನ್ ಗೊತ್ತಾ, ಹತ್ತಿದೇಣಿ ಯಾವತ್ತು ಓದಿಬಾರ್ದು. ಹತ್ತಿದೇಣಿ ಯಾವತ್ತು ಅಲ್ಲ ಒದ್ರ ಮೇಲೆ ಅವನೆಲ್ಲ ಅವನು ಒದಿಯೋ ಏಟ್ಕ ತಡ್ಕೊಳಕ್ ಆಗಲ್ಲ. ಅವನೊಂದಿನ ಒದಿತಾನ ನೋಡ್ರಿ ಅವನು. ಮೊನ್ನೆ ಒಂದಿನ ನಿಮ್ಗೊಂದ್ ಮಾತೆ 3 ಜನ ವ್ಯಕ್ತಿಯಿಂದ ಅದ್ರಲ್ಲಿ ನೀವು ಒಬ್ರು ಸರ್. ನನ್ಗೆ ಒಂದು ಇಂಟರ್ವ್ಯೂ ಕೊಟ್ಟು ಯಾರು ಅಂತ ನನ್ಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಬನ್ನಿ ಮೇಡಮ್ ಕೊಡ್ತೀನಿ ಅಂತ. ಇವಾಗ ನಾವು ಒಂದು ಹೇಣೆ ಎತ್ತಾಗ ನೀವೊಂದು ಅವಕಾಶ ಕೊಟ್ಟಾಗ ಇದು ನನಗೂ ಒಂದು ಅವಕಾಶ. ಇದು ನಾವು ಹತ್ತಿದ ಹೇಣಿನ ಯಾವತ್ತೂ ಮರಿಬಾರ್ದು. ಅದು ಜನವರಿಲಿ ನಾನು ಮಾತಾಡ್ತೀನಿ ಸರ್ ಬಗ್ಗೆ. 3 ಜನದ ವ್ಯಕ್ತಿ ಬಗ್ಗೆ ನಾನು ಮಾತಾಡ್ತೀನಿ. ಯಾಕೆ ನಾನು ಯೂಟ್ಯೂಬ್ ಬರ್ಬೇಕಾದ್ರೆ ಇಷ್ಟು ಬೆಳಿಬೇಕಾರೆ ಒಂದು ಸ್ಟ್ರಾಂಗ್ ಪಿಲ್ಲರ್ ಆಗಿ ಸರ್ ನನ್ಗೆ ಮಾಡಿದೀರಾ ಸರ್. ನಂಗೆ ತುಂಬಾ ಹ್ಯಾಟ್ಸ್ ಆಫ್ ಮೇಡಮ್. ನಾನು ಏನ್ ಹೇಳ್ತೀನಿ ಅಂದ್ರೆ ನಿಸ್ವಾರ್ಥವಾಗಿ ಮಾಡ್ತಾ ಇರೋದು ಸೇವೆ. ನಾನು ಇಲ್ಲ ಎಲ್ಲಾದ್ರೂ ಪೇಮೆಂಟ್ ತಗೊಂಡಿದ್ದೀನ? ಇವಾಗ ನೋಡ್ರಿ ಅನ್ಸಾಮ್ ಅಂದ್ರೆಲ್ಲ ನೋಡ್ರಿ ಇವ್ರು ದನ ಕೊಡಕ್ ಬಂದಿರೋರು ಅಲ್ಲ, ದನ ಕೊಡಕ್ ಬಂದಿರೋರು ಅವರು. ಆಯ್ತಾ ಅಣ್ಣ? ನಿಂಗೆ ಅಂತಕೋಣ ವಾಗಣ. ಇವರು ನಮ್ಮ ಸಪ್ಲಂ ಜಾತ್ರೆನೆ ಮಾಡೋರು. ಅವರು ಸಂಬಂಧಿಕರೇನೆ. ಇವ್ರು ಬೆಂಗಳೂರವ್ರು. ಇವರು ನನ್ ದನ ಕೊಡಕ್ ಬಂದವ್ರೆ. ನಿಜಾನ ಅಣ್ಣ? ನಮ್ಮ ಹತ್ರ ಒಂದ್ ಜೊತೆ ತಕೊಂಡ್ಬೇಕು. ದನ ಕೊಟ್ಬಿಟ್ಟು ಸ್ನೇಹಿತರು ಕಾರ್ಯಕ್ರಮ ಮಾಡ್ತಾವ್ರೆ. ಬಂದವ್ರು ಇರ್ರೇ ಬರ ಅದೇನೆ ನಿಂಡ್ಗ ಕಲ್ದ ಕಾರ್ಯಕ್ರಮಕ್ಕೆ ಕರೆಯಕ್ಕೆ ಬಂದವ್ರೆ. ಯಾರಿಗೂ ಏನು ಕೊಟ್ಟಿಕ್ಕಿರಿಲ್ಲ. ನಿಂಡ್ಗ ಯಾರಿಗೂ ಕೊಟ್ಟಿಕ್ಕಿರಿಲ್ಲ. ಇಲ್ಲಿ ಒಂದೇನೇನೆ ಪ್ರೀತಿ, ವಿಶ್ವಾಸ, ಆಭಾರಿ ನಾನು ಅಷ್ಟೇ. ಆಮೇಲೆ ಇಲ್ಲಿನೂ ಅಷ್ಟೇ ಒಂದು ದೇವಸ್ಥಾನ ಅಂತೆ. ಫಸ್ಟ್ ನಮಗೆ ಕೊಡ್ಬೇಕು ಕಾರ್ಡ್ ಅಂದ್ಬಿಟ್ಟು ಬಂದವ್ರೆ. ಕಾಳಿಕಾ ದೇವರು ಅಲ್ಲ, ಇದು ಅಗೋರಿಗಳು ಅಂತೆ ಅವರು. ಇಲ್ಲಿ ಏನಂತಂದರೆ ಆಮೇಲೆ ಅಲ್ಲಾರು ಇಬ್ಬರು ಬಂದವ್ರೆ. ಎಷ್ಟು ಅಣ್ಣ ಟೈಮ್ ಇವಾಗ? 5:45 6 ಗಂಟೆ ಇಟ್ಕೊಳ್ರಿ. ಸಂಜೆ 6 ಗಂಟೆ ಇಲ್ಲಿ ನಡೀತಾ ಇರೋದು. ಹೌದಾ? ಇಲ್ಲಿ ಏನು ಗೊತ್ತಾ, ಬೆಳೆಯೋರ್ಗೆ ಯಾರು ಅಡ್ಡ ಇಲ್ಲ, ತುಳಿಯೋರ್ಗ ಭಗವಂತನ ಅಡ್ಡ 100ಕ್ಕೆ 100 ಐತೆ. ಏನು ಕಿತ್ತು ದಬಾಕಕ್ಕಾಗಲ್ಲ. ಅವ್ರ ಹಳ್ಳಗಳು ಅವ್ರು ಹಾಕ್ಕೊಂತಾರೆ ಅಷ್ಟೇ. ನಾನು ನಿಮ್ಮನ್ನು ತಳ್ಬೇಕಂತ ಆಗಿದ್ರೆ ಹಳ್ಳ ನಾನೇ ಬೀಳೋದು. 100 ಸಲ ಹೇಳಿದ್ದೀನಿ ನಾನು ಈ ಮಾತನ್ನ ಅಲ್ವಾ? ನಮ್ಮ ಕೈಯಲ್ಲಾದರೆ ಮೇಡಮ್ ಸಹಾಯ ಮಾಡೋಣ. ಇಲ್ಲ ನವರಂಧ್ರಗಳನ್ನ ಮುಚ್ಕೊಂಡು ಇದ್ದು ಬಿಡೋಣ. ಈ ಇಲ್ದಿರ ಇರೋದು ಮಾತಾಡ್ಕೊಂಡು ಅದೇನೇನೋ ಕಾಂಟ್ರವರ್ಸಿ. ಯಾವ ಕಾಂಟ್ರವರ್ಸಿನೂ ಆಗಲ್ಲ. ಅಂತೆ ಕಂತೆಗಳ್ಕ ಹಿರೀಕರು ಒಂದು ಹೇಳವ್ರೆ, ಕಟ್ಟಿ ಇಕ್ಬೇಕಂತೆ. ಲಾಸ್ಟ್ ಕಾದ್ರಕ್ಕೂ ಒಂದಿನ ಬೆಂಕಿ ಇಕ್ಬೇಕು ಅಷ್ಟೇ. ಬಿಟ್ರೆ ಅಲ್ಲೇನು ಮಾಡೋಕ್ಕಾಗಲ್ಲ ಅಲ್ವಾ? ಪ್ರಜಾಪ್ರಭುತ್ವ ಇದು. ಎಲ್ಲರೂ ಕಾನ್ಶಿಯಸ್ ಆಗಿ ಇದ್ದು ಮಾಡ್ತಾರೆ, ಇದ್ದು ಹೇಳ್ತಾರೆ ಅಲ್ವಾ? ಅದರಲ್ಲಿ ಯಾರನ್ನೋ ಒಬ್ಬನ ಕೆಳಗಿಳಿಸ್ಬೇಕಂತ ಅಂದ್ಬಿಟ್ಟು ನಾನು ಮಾಡ್ದಿರೇ ಇರೋದ್ರ ಇರ್ರ ಹೂಯಿಂದು ಅದಿಂಗ್ ಉಣ್ಕಿಪ್ಪ ನಿಂದ್ಗ ಹಂಗೆ ನಿಂದ್ಗ ಬೈ ಕಾಲಂಗೆ. ಅದು ಧೈರ್ಯ ಕಲ್ತಿದ್ದೀನಿ ಸರ್. ಈಗ ಹೇಳಿದ್ದಲ್ಲ ನಾನು ಹಸು ಅಂತ ಮುಟ್ಟಿದೆ ವರ್ತ ಸರ್. ಇದು ಬಂದ್ಮೇಲೆ ನಾನು ಮುಟ್ಟಿರೋದು ನಾನು. ಆಮೇಲೆ ಕತ್ತನ್ ಭಾಗ ನೋಡ್ರಿ. ಈ ಭಾಗ ಸುದ್ರಾಮ್ ಇಲ್ಲ ಅಂತಂದ್ರೆ ದನ ಜಿಂಕೆ ಏನು ಜಿಂಕೆ ಇದ್ದಂಗಿರಿಲ್ಲ, ಕುದುರೆ ಕತ್ತಿದ್ದಂಗಿರಿಲ್ಲ ಮೇಡಮ್. ಇದು ಅದಕ್ಕೆ ವೈಟ್ ಹಾರ್ಸ್ ಅಂತ ನಾನು ಕರೆದಿದ್ದು. ನೀವು ಬಸವಣ್ಣನ ಕೆಳಕ್ ಹಾಕ್ಬೇಕು, ಮಾಡ್ಬೇಕು, ಏನೋ ನನ್ನ ಮೇಲಿರೋ ದೇಶಕ್ಕೆ ಮಾಡ್ಬೇಕಂದ್ರೆ ನೋಡಿ ಇಲ್ಲೇ ಅಂತ ನಿಮ್ಮನ್ನ ಇಲ್ಕ ರೆಡಿ ಆಗ್ರಿ.
ನೀವು ಯಾರ್ಯಾರು ನಿಂದನೆ ಮಾಡ್ಬೇಕಂತಿದ್ರು ಹಾಕ್ಬಿಡ್ತಾನೆ ಇಲ್ಲಿ ಕೆಳಕ್ಕೆ ಹಾಕಿ ತುಳಿದು ನಿಮ್ಮನ್ನ ಇದು ಮಾಡ್ತಾನೆ. ನಾವು ಯಾರು ಬಸವಣ್ಣ ಸೇವೆ ಮಾಡ್ತೀವಿ ನೋಡಿ ನಮ್ಮನ್ನ ಇಲ್ಲಿ ಇಕ್ಕೊಂತಾನೆ ಕೊಂಬನ ಕಾಲ್ಶ ಇಕ್ಕಿ. ನಮ್ಗೇನು ಇದರಲ್ಲಿ ಆಮೇಲೆ ನನಗೆ ಹೇಳ್ತಾರೆ ಏನು ಮಾತಾಡ್ಕೊಂಬರ್ತೀಯ ಫಸ್ಟೇ ಅಂತ. ಯಾರ ನಾನು ಮಾತಾಡ್ಕೊಂಬಂದಿದ್ದೀನ ಇಲ್ಲ ನಿಮ್ಮನ್ನು ಕೇಳಿದ್ದೀನಿ ಇಂತಿಂಥ ಕ್ವಶನ್ ಕೇಳ್ರಿ ಅದಕ್ಕೆ ಉತ್ತರ ಕೊಡ್ತೀನಿ ಅಂತ. ಯಾವುದೂ ಇಲ್ಲ, ರಕ್ತದಾಗೆ ಬಂದೈತೆ ಮಾತಾಡೋದು. ನಮ್ಮ ತಾತನೋ ನ್ಯಾಯ ಮಾಡೋನು, ನಮ್ಮ ದೊಡ್ಡಪ್ಪನೋ ನ್ಯಾಯ ಮಾಡೋನು. ಸಂಸಾರ ಕಟ್ಕೊಂಡು ನಾವು ಒಟ್ಟು ಕುಟುಂಬದಲ್ಲಿ ಇದ್ದಿದ್ದು. ನಾನು ಅಷ್ಟೇ ಮೇಡಮ್, ಇವತ್ತು ಕುತ್ಕೊಂಡ್ರೆ 2 ಕಣ್ಣು 1 ನಾಲಿಗೆ ಅಂತ ಮಾತಾಡೋದು. ಇವ್ರು ನಮ್ಮವರು ಪಕ್ಕ ಬಿಟ್ಕೋ, ಇವ್ರು ಬೇರೆಯವರು ಎತ್ತೂರು, ಆ ಕೆಲಸಗಳಿಲ್ಲ. ಗೊತ್ತಾಯ್ತಾ? ಏನಾಯ್ತಾ ಅದನ್ನೇ ಹೇಳೋದು. ಅದಕ್ಕೆ ಅನ್ನ ಹಾಕಿದ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ ಹೊಲ ಕೆಡಲ್ಲ. ಯಾರ್ಯಾವ ಇಲ್ಲಿ ತಿಂದ್ಬಿಟ್ಟು ಹೋಗವೋ, ನಾವು ಬಂದವಾಗ ನಮ್ಮ ತಾತನೊಂದು ಹೇಳಿರೋದೇ 100 ಮಾತು ಮಾತಾಡಿದ್ರು ಕೊಟ್ಟಿರೋ ನೀರನ್ನ ಕೃತಜ್ಞತೆ ಹೇಳ್ತದೆ. ಏನೋ ಕೊಟ್ಟಿರೋ ನೀರನ್ನ ಕಾಯ್ತದೆ. ಬಂದವ್ರಿಗೆ ಏನಾನ ಇಕ್ಕಿ ಕಳಿಸ್ಬೇಕು ಅಂತ ಅದನ್ನ ಬೇಕಾಗಿದ್ರೆ ಹೇಳ್ತಾರೆ. ಬೇರೆ ರೀತಿ ಪೋರ್ಟ್ರೇಟ್ ಮಾಡಿ ಹೇಳೋ ಜನಗಳು ಇರ್ತಾರೆ. ಅದಕ್ಕೆ ಕಿಟ್ ಕಾಪಿಗಳು ಬಿಟ್ಬಿಡ್ರಿ, ಒರಿಜಿನಾಲಿಟಿಗೆ ಬೆಲೆ ಕೊಡ್ರಿ ಅಲ್ವಾ? ಆ ಕಾರಣಕ್ಕೆ ದನ ಬೆಲೆ ಎಷ್ಟಿದ್ರು ಅಂತ ಹೇಳೋರು. ಇವಾಗ ದನ 5 ಲಕ್ಷದೊಳಗೇನೆ ತೆಗ್ದಿದ್ದೀನಿ. ದನನೆಲ್ಲ ಒಳಗೆ ತೋರಿಸ್ತೀನಿ ನಿಮ್ಗೆ. ಯಾರ ಕಿಟ್ಟಾಳವ್ರು ಇದ್ರೆ ಆಳ್ಬೋದು ಅಷ್ಟೇ. ಹಳ್ಳಿಕಾರ್ ಉಳಿಸ್ರಿ, ಹಳ್ಳಿಕಾರ್ ಬೆಳೆಸ್ರಿ, ಜೈ ಹಳ್ಳಿಕಾರ್. ಸರ್ ನಿಮ್ಮಲ್ಲಿ ಒಂದು ಗುಣ ಎಷ್ಟಾಗಿದೆ ಅಂದ್ರೆ, ನೀವು ಬೆಳೆದು 100 ಜನಕ್ಕೆ ಬೆಳೆಸ್ಬೇಕು ಅನ್ನೋ ಮನೋಭಾವ ಇದೆ ಸರ್. ಅದೆಲ್ಲರಲ್ಲೂ ಇರಲ್ಲ. ಕೆಲವು ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ, ನಾನ್ ಬೆಳೆದ್ರೆ ಸಾಕು, ಪ್ರಮೋಷನ್ ಸಿಕ್ಕರು ಸಾಕು ಅನ್ನೋದು ಸಾಕಷ್ಟು ಜನರಲ್ಲಿ. ಮೇಡಮ್ ಈ ಮಾತ್ಕೊಂದು ಉತ್ತರ ಕೊಡ್ತೀನಿ, ಹಿಂಗೆ ಹಿಡ್ಕೊಳ್ರಿ ವರಿನ. ಸರ್ ಇಲ್ಲಿ ಕೊಡ್ಸೋದು ಅವು ಬಂದು ಲಬ್ ಅಂತ ಬಡ್ಕೊಳೋದು ಇಲ್ಲಿ. ಅಯ್ಯೋ ನನ್ನೇ ನೋಡ್ತಿದ್ದೆ ಇರ್ಲಿ. ಏನ್ ಹೇಳ್ರಿ ಮೇಡಮ್, ಈ ವಿಡಿಯೋ ಮುಖಾಂತರ ಹೇಳ್ತೀನಿ. ಕೆಲವ್ರ ಕಾರ್ಗಳು ಹಾಕಿದ್ದೀನಿ, ಕೆಲವ್ರು ವಿಡಿಯೋಗಳ ಮಾಡಿದ್ದೀನಿ ಜಾತ್ರೆಗಳಾಗ. ಎಷ್ಟು ಕೃತಜ್ಞತೆ ನಮ್ಮ ಜನ ಅಂದ್ರೆ ಮೇಡಮ್. ನಾನು ಬಿಗ್ ಬಾಸ್ಗೆ ಹೋದಾಗ 1 to ಡಬಲ್ ಅಲ್ಲ 1 to 10 ಕೊಟ್ಬಿಟ್ಟವ್ರೆ. ಹೆಂಗ್ ಕೊಟ್ಟವ್ರೆ ಗೊತ್ತಾ? ನಾನು ರೈತನೇ ಅಲ್ಲ ಅಂತೆ. ಅಲ್ಲ ಯೋಚನೆ ಮಾಡ್ರಿ, ಏನು ಮಾತುಗಳಂತ ಮಾತಾಡವ್ರೆ. ಇನ್ನೊಬ್ರು ನನ್ಕ ಊರುಗಳು ತೋರ್ಸವ್ರಂತೆ. ಇವಾಗ ಪಾಪ ಅವ್ರೆಲ್ಲ ಇಲ್ಲ ಅಂದ್ಬಿಟ್ಟು ತಿನ್ನೋದು ಬಿಟ್ಬಿಟ್ಟಿದ್ದೀನಿ, ದನ ಕಟ್ಟೋದು ಬಿಟ್ಬಿಟ್ಟಿದ್ದೀನಿ, ಓಡಾಡೋದಂತೂ ಬಿಟ್ಟೇ ಬಿಟ್ಟಿದ್ದೀನಿ. ಅಲ್ಲ ನಾಚಿಕೆ ಆಗ್ಬೇಕು ನಿಮ್ ಜಲ್ ಮಗಳ್ಕ. ಬಟ್ಟೆಗಳೇ ನಾನು ಹಾಕೋದಿದ್ರೆ ದಯವಿಟ್ಟು ಜನಕ್ಕೆ ಏನು ಅಂತಂದ್ರೆ ನೋಡ್ರಿ, ಒಂದು ಪರ್ಕೆ ಕಡ್ಡಿ ಕೂಡ ಕೆಲ್ಸಕ್ಕೆ ಬರ್ತದೆ. ಆಮೇಲೆ ಅಂದವನೇ ಅನ್ನ ಹಾಕೋದು, ಕೂಡ ಹಾಕ್ಕೊಬೇಕು, ಅನ್ನೂ ಬೇಕು, ಕೂಡು ಹಾಕ್ಕೊಬೇಕು. ಇದು ನಮ್ಮ ಕಲ್ತಿರೋದು. ಈ ಕೆಲವು ಏಳ್ಮಿಂಡ್ರಿ ಮಾತುಗಳು ಮುಂದೆ ಅಮ್ಮ ಪೋಚ್ 100 ಅನ್ನ ಅಂದ್ಬಿಟ್ಟು ಅಲ್ಲೇ ಇಕ್ಬಿಟ್ಟು ಹೋಗೋದು ನಮ್ಗೆ ಗೊತ್ತಿಲ್ಲ. ನಾನಂತೂ ಹಂಗಿಲ್ಲ. ಯಾರೋ ಮಾಡಿದವ್ರಿಗೆ ಅವ್ರಿಗೆ ಅನ್ವಯಿಸ್ತದೆ. ಹಂಗಂತ ಅಂದ್ಬಿಟ್ಟು ಕುಂಬಳಕಾಯಿ ಕಳ್ರು ಅಂತ ಅಂದ್ಬಿಟ್ಟು ಕಮೆಂಟ್ಗಳಾಗ ಹೇಳಕ್ಕೆ ಬಂದರೆ ಅವ್ರಿಗೆ ಸರಿಗ ಹೇಳ್ತೀನಿ. ಇವಾಗ ನಾನು ಹಂಗೇನ ಮಾಡೋರು ಇದ್ರೆ ಹೇಳ್ತಿಂದು ಮಕ್ಕುಗ್ದು ಬಿಡ್ರಿ ಸರ್ ಅಷ್ಟೇ. ನಾನು ಅವಾಗ್ಲೇ ಕೇಳಿದ ಪ್ರಶ್ನೆ ಏನಂದ್ರೆ, ನೀವು ಬೆಳೆದು ಇವಾಗ ಬಿಗ್ ಬಾಸ್ ಇಂದ ಅದಕ್ಕೆ ಮುಂಚೆನೂ ನೀವು ಬೆಳೆದಿದ್ರಿ, ಅದಾದ್ಮೇಲೆ ಬಿಗ್ ಬಾಸ್ ಬಂದ್ಮೇಲೆ ಕೂಡ ನೀವು ತುಂಬಾನೇ ಬೆಳೆದ್ರಿ. ನೀವು ಬೆಳೆದು ಒಂದು 100 ಜನಕ್ಕೆ ಬೆಳೆಸ್ಬೇಕು ಅನ್ನೋ ಮನೋಭಾವ ಎಲ್ರಿಗೂ ಇರಲ್ಲ ಸರ್. ಯಾವ್ದೇ ಕೆಲವು ಸೆಲೆಬ್ರಿಟಿ ಎಲ್ಲರ ಬಗ್ಗೆ ತಗೊಳಲ್ಲ. ಅದಕ್ಕೆ ಮುಂಚೆನೆ ಬೆಳೆದಿದ್ರು. ಅದನ್ನೇ ನಾನು ವಿಷಯ ಹೇಳ್ತಾ ಇಲ್ಲ ಮೇಡಮ್. ಇವಾಗ ನೀವ್ ಹೇಳಿದ್ರಲ್ಲ, ನೀವು ಬೆಳೆಸ್ಬೇಕು ಅನ್ನೋ ಮನೋಭಾವ ಅಂದ್ರೆ ನನಗೇನು ಗೊತ್ತಾ ಮೇಡಮ್, 1ರಿಂದ ನಡೆಯೋದು ಬಹಳ ಕಷ್ಟ. ಅದೇ ಎಲ್ಲರೂ ಸೇರಿಸಿ ಹೋದ್ರೆ ನೋಡ್ರಿ, ಒಗ್ಗಟ್ಟಲ್ಲಿ ಬಲ ಐತೆ, ಒಬ್ಬಟ್ಟಲ್ಲಿ ರುಚಿ ಐತೆ ಅಂತ ನಾನು ಹೇಳ್ತೀನಿ. ಎಲ್ಲರೂ ಸೇರಿ ಎಲ್ರೂ ಸೇರಿಸ್ಕೊಳೋಣ, ತಪ್ಪೇನು? ಇಲ್ಲಿ ಏನಾಗೋಯ್ತೈತೆ ಅಂದ್ರೆ, ಎಲ್ರೂ ಲೀಡರ್ಗಳಾಗ್ಬೇಕು ಅನ್ಕೊಂಡ್ಬಿಡ್ತಾರೆ. ಇಲ್ಲಿ ಏನೋ ಒಂದು ನಾಯಕನಾಗಕ್ಕಿಂತ ಮುಂಚೆ ನಾಯಕತ್ವದ ಗುಣ ಇರ್ಬೇಕು ಫಸ್ಟ್ ಅವನ್ಕ. ಹೆಂಗೆ ನಾಯಕತ್ವದ ಗುಣ ಬರೋದು, ಕುತ್ಕೋ ಎದ್ದೋಳ ಅನ್ನೋದಲ್ಲ ನಾಯಕತ್ವದ ಗುಣ. ಕೆಳಗೆ ಈ ಬಗ್ಸಿ ಮಾಡೋದು ಇರಬೇಕು, 4 ಜನನ ಕಟ್ಟಾಳೋ ತಾಕತ್ತು ಬೇಕು. ಹೌದಾ? ಸಭೆಗೆ ಹೋದಾಗ ಕೋಟ್ಯಾಂತರ ಜನ ಇರ್ತಾರೆ, ಅವ್ನು ಸೆಳಿಬೇಕಂದ್ರೆ ಈ 4 ಒಂದೇ ನೇರವಾಗಿರ್ಬೇಕು. ಇದೊಂದಿಲ್ಲ ಅಂತಂದ್ರೆ ಯಾರು ಬರಲ್ಲ. ಓಟ್ ಹಾಕಕ್ಕೆ ಹೋದ್ರು 5,000 ಕೊಟ್ರು ಅವ್ನು ಓಟ್ ಗ್ಯಾರಂಟಿ ಅವ್ರಿಗೆ ಹಾಕೋರು ಅನ್ನೋದು ಗ್ಯಾರಂಟಿ ಆಯ್ತಾ? ಆಯ್ತಣ್ಣ? ಇಲ್ಲ ನಾನು ಬರ್ತೀನಿ ಅಂದ್ರೆ ಕರೀರಿ, ಜನ ಹೆಂಗೆ ಬರ್ತಾರೆ? ಇಲ್ಲಿ ಇಕ್ಕೊಂಡವ್ರೆ, ನಾನು ಅವ್ರನ್ನ ಇಲ್ಲಿ ಇಕ್ಕೊಂಡಿದ್ದೀನಿ. ಇಷ್ಟೇ ಇರೋದು ಇದ್ರಾಗ, ಬೇರೆ ಏನು ಇಲ್ಲ ಮೇಡಮ್. ಕರೆಕ್ಟಾ? ಬಂದಿದ್ ಗೌರವ ಆಯ್ತಾ ಮೇಡಮ್? ಅಲ್ಲ ಗೌರವ ಆಯ್ತಾ? ಹಂಗೆ ಕೆಲವರು ದುಡ್ಡುಗಳು ಕೊಟ್ಟು ಮಾಡ್ಸವ್ರಣ್ಣ. ಈ ಬಸ್ ಫೇಸ್ಬುಕ್ ನಿಕ್ಕೊಂಡು ಹೇಳ್ತೀನಿ, ದುಡ್ಡುಗಳು ಕೊಟ್ಟು ವಿಡಿಯೋಗಳು ನಮ್ಮ ಮೇಲೆ ಹಿಂಗೆ ಏಳ್ಸ್ಬೇಕು, ಹಿಂಗೆ ಮಾಡಬೇಕು ಅಂತ. ಇಲ್ಲೇ ಐತೆ ಪಾದಗಳಾಗೇನೇನೆ ಅವ್ರ ಏನು ಮಾಡಬೇಕು ಅಂತ. ಎತ್ಕೊಂಬಪ್ಪ ಇಲ್ಲಿ ನಿನ್ನ ಮಗನ್ನ ಬಿಡಿ, ಇಲ್ಲೇ ಬಿಡಿ, ಇಲ್ಲಿ ಬಿಟ್ಬಿಡು ಹೇಳ್ತೀನಿ. ಕೆಳಗೆ ಬಿಡು, ಏನು ಮಾಡಲ್ಲ ಬಿಡು. ಹಾಂ ಬಾಬಾ, ಇಲ್ಲಿ ಬೈಲಿ ಅಲ್ಲ ಇಲ್ಲಿ ಬೈಲಿ ಅಲ್ಲ, ಇಲ್ಲಿ ಬಾರ ಇಲ್ಲ. ನೋಡ್ರಿ ಚಿಕ್ಕ ಮಗು ಇದು, ಇರಮ್ಮ
ಮಕ್ಳು ಬಂದ್ರೂ ಅಷ್ಟೇ ಏನು ಮಾಡಲ್ಲ ದನ. ಆಮೇಲೆ ನೋಡ್ರಿ ಅಲ್ಲ ನೋಡ್ರಿ ಇವಾಗ ಬಾಯಿ ಮಾತಾಗ ನಾನು ಹೇಳ್ತಾ ಇರೋದು ಕೇಳ್ತಾ ಇತ್ತಾ ಇಲ್ಲ? ಅಣ್ಣ ಇದು ಅಲ್ಲಿ ಬೊಲೆ ಸಿಂಗ್ರಿ ಆಡೋದು ಇಬ್ರಾಳು ಎರಡಾಗದಾಗ ಬಿಡ್ತಾ ಇದ್ದಿದ್ದು ಊರಿಂದ ಆಯ್ತಾ. ಅವರು ಕೇಳಿದ್ರು ಏನು ಅಂತ ನೋಡೋಣ, ಇಲ್ಲಿಂದ ಇಕ್ಕೊಬೇಕು ಆತ್ಮ. ನಾನು ಹೇಳೋದು ಒಂದೇ, ನಿಮ್ಗೆ ನಾನು ಸೇವೆ ಮಾಡ್ತಾ ಇದ್ದೀನಿ, ಯಾಕಪ್ಪ ತೊಂದರೆ ಕೊಡ್ತೀರಾ? 4 ಜನದಾಗ ಒಳ್ಳೆ ಹೆಸ್ರು ತಗೊಳ್ರಿ, ತೂತು ಅನ್ಸ್ಕೊಳೋದು 5 ನಿಮಿಷ ಬಸವಣ್ಣಕ್ಕೆ ನಾನು ಹೇಳೋದು ಕೇಳ್ತಾವ ಇಲ್ಲ? ಅಷ್ಟೇ ಇರೋದು. ಆಮೇಲೆ ಅದ್ರ ಆ್ಯಕ್ಷನ್ ನೋಡೋಣ, ನಾವು ಆ ಫೋಕಸ್ಸು, ಆ ಕಿವಿಗಳು ಎತ್ತೋದು, ಫೋಟೋ ಇಡ್ಸ್ಕೊಳೋದು ಅಂತ. ಅದಕ್ಕೆ ಇದ್ರ ಫ್ಯಾನ್ ಫಾಲೋಯಿಂಗ್ಕ ಎಲ್ಲ ಫಾಲೋ ಆಗ್ರಿ ಫ್ಯಾನ್ ಪೇಜ್ಗೆ ಆಯಿತಾ. ಈ ಮುಖಾಂತರ ನಮ್ಮ ವರ್ತೂರು ಒಡಿಯನ್ಕ ಸಪೋರ್ಟ್ ಮಾಡಿರಿ. ಆಮೇಲೆ ಕಾರ್ಯಕ್ರಮಗಳಲ್ಲಿ ಇವಾಗ ಫಸ್ಟು ಒಂದು PP ಹಾಕ್ಸ್ತೀನಿ ಬರೋವರ. PP ಹಾಕ್ಸಿ ನಮ್ಮ ಕರ್ನಾಟಕದ್ದೇ. ಅಣ್ಣ PP ಅಂದರೆ ಅಣ್ಣ ಬಲೂನ್ಗಳು ಕಟ್ಟೋದು ಉದ್ಗ, ಅದನ್ನ ಇದು ಬಿಡ್ತಾರೆ ಎಲ್ಲಿ ಹಬ್ಬಗಳಲ್ಲಿ. ಆಮೇಲೆ ಅದು ಒಂದ್ಸಲಿ ನಡೆದಿತ್ತು, ಯಾವ್ಯಾವ ಆಕಾರದಲ್ಲಿ ಹೋಗಿ ನಿಂತು ಗೆದ್ದೈತೆ ಅಂತ. ಆಮೇಲೆ ನಾನು ಹೇಳಿದೆ ಆಕಾಡಕ್ಕೆ ಗೆಲ್ಲಬೇಕು, ಆಕಾರದಲ್ಲಿ ಆಡಬೇಕು ಅಂತ ನಾನು PP ಕಟ್ಟಿಲ್ಲ. ನಾನು ಖುಷಿ, ನಾನು ಮನೆ ದನ ನಾನು ಮೆರೆಸ್ಬೇಕು, ನಾನು ಕಟ್ಟಿದ್ದೀನಿ. ನಿನ್ಕು ದಮ್ಮಿದ್ರೆ ನಾನು ಒಂದು ಪದ ಬಳ್ದೆ, ನಿನ್ಕ ಡ್ಯಾಶಲ್ಲಿ ದಮ್ಮಿದ್ರೆ ಕಟ್ಟು ನೀನು ಅಂತಂದೆ. ಅಣ್ಣ ದೇವ್ರನ್ನ ಹೇಳ್ತೀನಿ, ಬಸವೇಶ್ವರ ನಿಕ್ಕೊಂಡು ನನ್ನ ಪ್ರಶ್ನೆ ಮಾಡಿದವಳು ಮನೆಗೆ ಇವತ್ತು ದನ ಇಲ್ಲ, ದೇವ್ರಣ್ಣ ಇಲ್ಲಣ್ಣ. ಇದು ಎಲ್ರಿಗೂ ಗೊತ್ತು, ದೊಡ್ಡದಾಗೆ ನಡೀತು, ಕಮ್ಮಿ ಏನು ನಡೆದಿಲ್ಲ. ಇದು ಏನು ಗೊತ್ತಾ, ನಾನು ನಂದು ಅನ್ನೋದು ಏನೂ ಇಲ್ಲ ಇಲ್ಲಿ, ಯಾವನು ಶಾಶ್ವತ ಇಲ್ಲ. ಕೋಟಿಗಳು ದುಡ್ದಿದ್ರೂ ಮೊಣಕೆ ಹೋಗ್ಬೇಕು, ಹೌದಾ? ನಮ್ಮನ್ನು ಹಂಗೆ ಹಿಂಗೆ ಸಣ್ಣ ಮಾತುಗಳು ಮಾತು, ಯಾವನ್ಕನ್ನ ರೂಪಾಯಿ ಖಾಲಿ ಏನೋ ಸಿಂಗಲ್ ರುಪಿ ನಾನು ಯಾರ್ಕನ್ನ ಕೊಡಬೇಕಾಗಿದ್ದರೆ ವೀಡಿಯೋಗಳಾಗ ಕಮೆಂಟ್ಗಳಾಗ ಹಾಕ್ರಿ, ನಾನು ಕೊಡಬೇಕಪ್ಪ ನೀನು ಅಂತ ಅಂದ್ಬಿಟ್ಟು. ಒಂದ್ಸಲಿ ಹಿಂಗೇನೇನೆ JCP ಮಾತದ್ದು 1.5 ಲಕ್ಷ ಕೊಡ್ಬೇಕಂತ ಎತ್ಬಿಟ್ರು. ಏನು ಬೇಡ ಬಾ ಸಪ್ಲಾಮ್ನ ಹತ್ರಕ್ಕ ಕರ್ಪೂರ ಅನ್ಸು ತಗೊಂಡೋಗಿ ದುಡ್ಡು ಅಂದೆ. ಇವಾಗ ಬಾಯಿ ಮಾತು ಸುಳ್ಳಾಗ್ಬಿಡ್ಬೋದು. ಆಮೇಲೆ ಮೆರವಣಿಗೆ ಮಾಡ್ತೀನಿ ಅಂತ ಹಿಡ್ಕೊಂಡೋಗ್ಬಿಟ್ಟು ದನನ ಮಾರ್ಕೊಂಡ್ಬಿಟ್ರು. ನನಗಾನ ಸುಳ್ಳು ಹೇಳಿದರೆ ಈ ಪರಮಾತ್ಮನ ನನಗೆ ಇವತ್ತೇ ತೋರಿಸ್ಲಿ. ನನಗಾನ ಸುಳ್ಳು ಏನೋ ಅಲ್ಲ, ಈ ಮಾತು ಬಸವಣ್ಣಕ ಹತ್ರ ನಾನು ಕಾಲು ಮುಟ್ಕೊಂಡು ಹೇಳ್ತಾ ಇದ್ದೀನಿ. ಕಾಲು ಮುಟ್ಕೊಂಡು ದನನ ಮೆರವಣಿಗೆ ಅಂತ ಹಿಡ್ಕೊಂಡೋಗ್ಬಿಟ್ಟು ಏನೋ ಸಿದ್ಧಗಂಗೆ ಜಾತ್ರೆಗೆ ಮೆರವಣಿಗೆ ಹಿಡ್ಕೊಂಡೋಗ್ಬಿಟ್ಟು ದನನ ಮಾರ್ಬಿಟ್ರು. ಸಪ್ಲಾಮ್ಗೆ ನಂಬಿಕೆ ಕೊಡ್ತೀನಿ ಅಂತ ಅಂದ್ಬಿಟ್ಟು ಆಯಿತಾ. ಇಂಥವೆಲ್ಲ ಇರ್ತವೆ. ಇವೆಲ್ಲ ಯಾರು ನೋಡವ್ರೆ? ಇದ್ರನ್ನ ಹಾಕ್ರಿ ಕಮೆಂಟ್ಗಳಾಗ, ಅವ್ನು ಯಾರು ಅಂದ್ಬಿಟ್ಟು ಹುಡುಕ್ರಿ ಸರ್. ಅವಾಗ ಒಪ್ಕೊಂತೀನಿ ನಾನು. ನನ್ನ ಕಮೆಂಟಲ್ಲಿ ಕೆಲವರು ಅಣ್ಣ ಇದು ಎಲೆಕ್ಷನ್ಗೆ ನಿಲ್ಬೇಕು ಅಂತ ಇಲ್ಲ ಮೇಡಮ್, ನನಗೆ ಮಾರ್ಬಾರ್ದು ನನ್ನ ಹತ್ರಕ್ಕೆ. ಒಂದು ಜಾತಿ, ಒಂದು ರಾಜಕೀಯ. ನಾನು ಬದುಕಿರೋವರೆಗೂ ಇವೆರಡರನ್ನ ಅಪ್ರೋಚ್ ಮಾಡಿದ್ರೆ ಸರ್ ಮೇಡಮ್ ಆಲ್ರೆಡಿ ಮಸ್ತಾಗಿ ನಡೆದೈತೆ, ನಾವು ಹೋಗಲ್ಲ. ಅದು ಎರಡು ಹೋಗ್ದಿರ ಇರೋದಕ್ಕೆ ವರ್ತೂರು ಸಂತೋಷ, ನೀಟ್ ಆ್ಯಂಡ್ ಕ್ಲೀನಾಗಿ ಚೆನ್ನಾಗಿರೋದು ನನಗೆ ಬೇಕಾಗೂ ಇಲ್ಲ, ಅದು ಸಾಕು. ಬಸವಣ್ಣ ಸೇವೆ ಮಾಡ್ತಾಯಿದ್ದೀನಿ, ಜನಗಳ ಜೊತೆ ಇದ್ದೀನಿ. ಇವತ್ತೂ ಒಂದು ರೇಸೋ ಇಲ್ಲ ಒಂದು ಹಬ್ಬನೋ ಒಂದು ಮೆರವಣಿಗೆ ಮಾಡಿದ್ರೆ ಜನ ಸೇರ್ತಾರೆ, ನನಗೆ ಅಷ್ಟು ಸಾಕು. ಇದರಲ್ಲಿ ಬೇಳೆ ಬೇಯಿಸ್ಕೊಳೋದು ಏನೋ ಅಗತ್ಯ ಇಲ್ಲ, ನಂಗೆ ಬೇಡ. ಸರ್ ಆಮೇಲೆ ಸಪ್ಲಮ್ ಜೊತೆ ಲಾಸ್ಟ್ ಟೈಮ್ ಹೇಳಿದ್ರಿ ಕನ್ಫರ್ಮ್ ಡೇಟ್ ಹೌದು, 3ನೇ ತಾರೀಕು ಜನವರಿ 3ನೇ ತಾರೀಕು ಶನಿವಾರ ನಮ್ಮ ಸಪ್ಲಮ್ ಜಾತ್ರೆ ಮೆರವಣಿಗೆ, ಭಾರಿ ದನಗಳ ಮೆರವಣಿಗೆ ಸಪ್ಲಮ್ನಲ್ಲಿ. ದಯವಿಟ್ಟು 1ನೇ ತಾರೀಕಿಂದನೇ ಇರ್ತೀರಿ, ಬಟ್ ಬರೋರು ಶನಿವಾರ ಬನ್ನಿರಿ, ಭಾನುವಾರ ಬನ್ನಿರಿ. ನಾನು ಜಾತ್ರೆಯಲ್ಲೇ ಇರ್ತೀನಿ. ಇದೇ ಜನವರಿ 2020, ಇದೇ ಸಪ್ಲಮ್ ಜಾತ್ರೆ 2026 ಜನವರಿ 3ನೇ ತಾರೀಕು ನಮ್ಮದು ಮೆರವಣಿಗೆ. 3ನೇ ತಾರೀಕು ಬಂದರೆ ನಾನು ಅಲ್ಲೇ ಸಿಗ್ತೀನಿ, ನಮ್ಮ ದನಗಳನ್ನೂ ನೋಡ್ಬೋದು. 8 ದಿನ ಪರ್ಸೆ, 8 ದಿನ 1ನೇ ತಾರೀಕಿಂದ 8ನೇ ತಾರೀಕುವರೆಗೂ ಪರ್ಸೆ. ಅವ್ರ ಮುಖಾಂತರನೇ ನಮ್ಮ ತುಕಾಲಿ ಅವ್ರ ಮುಖಾಂತರ ಒಂದು 3-4 ಆರ್ಟಿಸ್ಟ್ಗಳು ಬರ್ತಾರೆ. ಹೌದು, ಮೆರವಣಿಗೆಗೆ ಬರೋದು, ಮೆರವಣಿಗೆಗೆ ಬರ್ತಾರೆ. ದಯವಿಟ್ಟು ಕರ್ನಾಟಕದ ಜನತೆ, ಅಕ್ಕಪಕ್ಕದ ನಮ್ಮ ಆಂಧ್ರ, ತಮಿಳ್ನಾಡು, ಮಹಾರಾಷ್ಟ್ರ ಎಲ್ಲ ಸ್ನೇಹಿತರು ಬರ್ತಾರೆ. ನಮ್ಮ ಸಪ್ಲಮ್ಗೆ ಬಂದು ಹರ್ಸ್ರಿ. ಮಾತಾಡೋರೆಲ್ಲ ನೆಗೆಟಿವ್ ಮಾತಾಡೋರು ನೀವು ಅಲ್ಲೇ ಇರ್ರಿ, ಪ್ರೀತಿಸೋರೆಲ್ಲ ನಮ್ಮ ಹೃದಯದಲ್ಲಿದ್ದೀರಾ. ಬಸವಣ್ಣ ಆಶೀರ್ವಾದ 100% ನಿಮ್ಗೆ ಐತೆ. ಆ ಅಪ್ಪನು ನಿಮ್ಗೆ ಯಾವತ್ತೂ ನಿಮ್ಮ ಮನೆ ಕಾಯ್ತಾನೆ. ಒಳ್ಳೇದಾಗಲಿ ಸರ್. ಇದು ಎಷ್ಟಕ್ಕೆ ಪರ್ಚೇಸ್ ಮಾಡಿ ಸರ್ ಮೇಡಮ್? ನಾನೇ 5ನೇ ವರ್ಷ 6.5 ಲಕ್ಷಕ್ಕೆ 6 ಚಿಲ್ಲರೆ ಕೊಟ್ಟಿದ್ದು ತಗೊಂಡಿದ್ದೀನಿ ದನನ. ಇವಾಗ ಏನಾಗೋಯ್ತು ಅಂತಂದರೆ, ವ್ಯಾಪಾರ ದನ ಅಂತ ಬಂದವಾಗ ನಾನು ದನ ಕಟ್ಟೋರು ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಆದಷ್ಟು ಹೆಚ್ಚು ದನನ 5 ಲಕ್ಷದ ಒಳಗೇನೆ ಮಾಡಿದ್ದೀನಿ. ವಿಚಾರ ಏನಕ್ಕೆ ಅಂತಂದರೆ, ಒಂದು 5 ಜೊತೆ 5 ಲಕ್ಷ ಮೀರವೆ. 5 ಲಕ್ಷ ಮೀರವೆ ಅಂತಂದರೆ 8 ಲಕ್ಷದವರೆಗೂ ಹೋಗಿಲ್ಲ ಇನ್ನು ನಾನು, 7ವರೆಗೂ ಹೋಗಿಲ್ಲ. ಹೈಯೆಸ್ಟು ಪ್ಲೇಸು 7, 10, 7, 15 ನಿಂತವೆ. ವಿಚಾರ ಏನಂತಂದರೆ, ಎಲ್ಲರೂ ಕಟ್ಟಬೇಕು, ಎಲ್ಲರೂ ಉಳಿಬೇಕು. ಕೆಲವರು ಇವಾಗ ಹೇಳ್ತಾರೆ, ಅದೇನೇನೋ ಮಾತಾಡ್ತಾರೆ,
ಕೋಟಿ ರೂಪಾಯಿ ನಾಯಿ ಐತೆ, ಕೋಟಿ ರೂಪಾಯಿ ಎತ್ತಾಕ್ಬಾರ್ದು. ಕೋಟಿ ರೂಪಾಯಿ ಎತ್ತು ಮಾಡಬೇಡ ಸ್ವಾಮಿ, ಕೋಟ್ಯಾಂತರ ರೂಪಾಯಿ ಎತ್ತು ಮಾಡು. ಪ್ರಪಂಚ ಎಲ್ಲ ಎತ್ತು ಕಟ್ಟಂಗೆ ಮಾಡ್ರಿ. ಸ್ವಾರ್ಥಿಗಳು ಯಾಕೆ ಹಾಕ್ತೀರಾ? ಇವಾಗ ನಾನು ಇದ್ರನ್ನ 1 ಕೋಟಿ ಅಂತ ಹಾಕ್ರಿ, ಏನು ನೋವಾ ನಿಮ್ಗೆ ಅಲ್ಲಿ ಹಾಕಾಕ? ಅಲ್ಲ ಹೇಳ್ರಿ, ಇವಾಗ ಹಿಂಗೆ ನಾನು ಹುಲ್ಲಾಕ್ತಾ ಇದ್ದೀನಿ, ಹಾಕ್ಬಿಡ್ರಿ 100 ಕೋಟಿ ಅಂತ ಇದ್ರನ್ನೇನೆ ಯಾಕೆ ಬೇಡ ಅಂದ್ರು? 100% ಮಾಡೋದು ಬೇಡ ನಂಬಲ್ಲ ಅಂತ ಅಲ್ಲಲ್ಲ, ಓಪನ್ ಆಗಿ ನಾನು ಹೇಳ್ತಾ ಇದ್ದೀನಿ. ನೋಡ್ರಿ, ದೊಡ್ಡವರು ಒಂದು ಮಾತು ಹೇಳೋರು, ನೀ ಮಾಟ್ಲಕ್ಕಿ ನಾ ಯಾತ್ಲಕ್ಕಿ ಲೆಕ್ಕಲೇದು ಅಂತ. ಅಂದ್ರೆ ಮಾತುಗಳು ಹೇಳ್ಬೇಕಂದ್ರೆ ಎಷ್ಟು ಬೇಕನ್ನ ಹೇಳ್ಬೋದು ಅಲ್ವಾ? ಅವೆಲ್ಲ ಬೇಡ ಮೇಡಮ್. ನಾನು ಹೇಳ್ತಾ ಇರೋದು ಎಕ್ಸಾಂಪಲ್ ಕೊಟ್ಟಿದ್ದು ನಾನು. ನಾನು ಎಕ್ಸಾಂಪಲ್ ಆಗಿ ಆಮೇಲೆ ಇನ್ನ ಕೆಲವ್ರು ಹೇಳಿದ್ರು ನೋಡ್ರಿ, ಕಂಪ್ಯಾರಿಸನ್ ಮಾಡೋದು ಬಿಟ್ಬಿಡ್ರಿ. ಫಸ್ಟ್ ಆಫ್ ಆಲ್ ಅದ್ಯಾವುದೋ ಇದು ಅಷ್ಟು ಕೋಟಿ ಅಂತೆ, ನಮ್ದು ಯಾಕೆ ಮಾಡೋಣ ನಾವು ಅದಕ್ಕಂದ್ಬಿಟ್ಟೆ ಎಲ್ಲರೂ ನಿಂತಿದ್ದೀರಿ, ರೈತರು, ದನ ಕಟ್ಟೋರು, ಹೌದಾ? ಕೋಟಿಗಟ್ಟಲೆ ಎತ್ತಾಗಬೇಕು. ಅವತ್ತು ಹಳ್ಳಿ ಕಾರು 100% ಅಂದರೆ ಇವತ್ತು ಲಕ್ಷಗಟ್ಟಲೆ ಆಗವೆ, ಸಾವಿರಗಳಲ್ಲಿ ಇದ್ದಿದ್ದು ಲಕ್ಷಗಳಿಗೆ ಬಂದವೆ. ಬೆಲೆ ಅಲ್ಲ, ದಯವಿಟ್ಟು ಬೆಲೆ ಅಲ್ಲ ನಾನು ಹೇಳ್ತಾ ಇರೋದು. ದನ ಅಂದರೆ ಏನಂತೀರ, ಗಣತಿನಲ್ಲಿ ಇನ್ಕ್ರೀಸ್ ಅಷ್ಟಾಗವೆ. ಅದು ಕೋಟಿ ಲೆಕ್ಕದಲ್ಲಿ ಆಗ್ಬಿಡ್ತಂದ್ರೆ ಕೋಟಿ ದುಡ್ಡಲ್ಲ ನಾನು ಹೇಳ್ತಾ ಇರೋದು. ದನಗಳು ಪ್ರಪಂಚ ಎಲ್ಲನೂ ಎಲ್ಲರೂ ಒಂದೊಂದು ಕಟ್ಕೊಂಡು ಬಸವಣ್ಣ ನಾಳಿದ್ರೆ ಇನ್ನೂ ಸಪ್ಲಂ ಪಾರ್ಸ್ಗೆ ಹೋಗಿ ಇಲ್ಲ, ಹೋಗಕ್ಕೆ ಮುಂಚೆನೇನೋ 5 ಜನ ಹೊಸಬ್ರು ಕೊಟ್ಟಿದ್ದೀನಿ ದನ. ಏನೋ 5 ಜನ ಹೊಸಬ್ರು ಸಪ್ಲಂ ಪಾರ್ಸ್ಗೆ ನಾವು ಬರ್ತೀರಿ ಅಂತ. ಇದು ನಮ್ಮ ಸಾಧನೆ. ಅವನು ಹಂಗೆ ಇವಳು ಹಿಂಗೆ, ಇವನು ಓದ್ನೋ ಅವಳು ಓದ್ಲು, ನಮ್ಗೆ ಬೇಡ, ನಾವು ಅವರಲ್ಲ. ಅದೇನೋ ಹೇಳ್ತಾರಲ್ಲ ಈ ಚಾಡ್ಗುದ್ಕಿ ಕಥೆಗಳು ಅಂತ, ಅವ್ರದ್ದು ಹಂಗಂತೆ ಇವ್ರದ್ದು ಹಿಂಗೆ, ನಮ್ಮದು ಇನ್ನೇನಾಗಿರ್ತದೋ ಯೋಚನೆ ಮಾಡ್ಬೇಕು ನಾವು ಅಲ್ಲ. ಇದು ಬಿಟ್ಬಿಡ್ಬೇಕು, ಇದೆಲ್ಲ ಬಿಟ್ಬಿಟ್ಟು. ಯಾಕಣ್ಣ ಪಾಸ್ ಕಾರ್ಡಾ? ಫಾಸ್ಟ್ ಕಾರ್ಡ್? ಹಾಂ ಸರಿ, ಒಳಗೆ ಕಟ್ಸ್ಬಿಡೋಣ. ಹಾಂ ಟೈಮ್ ಆಯ್ತು, ಸರ್ ಹಂಗೆ ಒಂದು ಫೋಟೋ ಹಂಗೆ ತಗೊಳ್ರಿ.